ನಿಮ್ಮ ಮಕ್ಕಳನ್ನ ಅಂತ ಕಳಿಸ್ರಿ, ಶಾಲೆಗೆ ಕಳಿಸ್ರಿ. ನೀವು ಏನೂ ಮಾಡಿಲ್ಲ ಅಂದ್ರೂ ಸಹಿತ ನಿಮ್ಮ ಊರೊಳಗೆ ಐತಿ ಸರಿ, ಏನೂ ಮಾಡಿಲ್ಲ ಅಂದ್ರೂ ಶಾಲೆಗೆ ಹೋಗಿ ಬಂದ ತಕ್ಷಣ ನೀವು ಓದಲಿ, ನಿಮ್ಗೆ ಓದು ಬರಲಿ ಬಿಡಲಿ, ಇವತ್ತು ಶಾಲೆಗೆ ಏನು ಹೇಳಿದರು ಅಂತ ಅರ್ಧ ಗಂಟೆ ನಿಮ್ಮ ಮಕ್ಕಳು ಕೂಡ ಕಲ್ತರೂ ಸಾಕು, ಅವ್ರು ರ್ಯಾಂಕ್ ಬರ್ತಾರೆ ಡೆಫಿನೆಟ್. ಅರ್ಧ ಗಂಟೆ ಪ್ರತಿದಿನ ಅರ್ಧ ಗಂಟೆ ಅವ್ರು ಕೂಡ ಕಳೆದ್ರೆ ಸಾಕು. ನೀವು ಓದು ಬಲ್ಲವರಾಗಿದ್ರಿ ಅಂದ್ರೆ ಏನು ಹೇಳಿದರು ಅಂತ ಸ್ವಲ್ಪ ಹೇಳಿರಲಿಲ್ಲ ಅವ್ರಿಗೆ ಒಂಚೂರು ಆಗುತ್ತೆ. ಅದನ್ನು ಬಿಟ್ಟು ನಾವು ದುಡ್ದಂಥ ದುಡ್ಡು ಅಲ್ಲೇ ಇಟ್ಟು ಸೀದಾ ಮನೆಗೆ ತತ್ತರಿಸಾಡ್ಕೋತ ಬಂದು ಉಂಡ್ರಿ ಉಣ್ಲಿಲ್ಲ ಅಂದ್ರೆ ಇಲ್ಲ ಅಂತಂದ್ರೆ ಇದ್ದಾಗ ಈ ಇವ್ರೇನು ಕನಸು ಹೊತ್ತಿದ್ರಲ್ಲ ಅವ್ರ ಶ್ರಮ ಎಲ್ಲಿ ಹೋಗ್ಬೇಕು. ಆ ಕಾರಣಕ್ಕಾಗೆ ನಮ್ಮವ್ರ ಹಿಂದೆ ಉಳಿದಿರುತ್ತೆ. ಮತ್ತು ಇನ್ನೊಂದು ಈ ಸಂದರ್ಭದಲ್ಲಿ ನನಗೆ ನೆನಪು ಬರುತ್ತೆ, ಏನಂದರೆ ಅವರು ಹೊತ್ತು ಕನಸು ನಾವು ನನಸು ಮಾಡಬೇಕಾಗಿದ್ದರೆ ಪರಿಶ್ರಮ ಬಹಳ ಇಂಪಾರ್ಟೆಂಟು. ಪರಿಶ್ರಮ ಪಟ್ಟು ನೀವು ಏನಾದರೂ ನಿಮ್ಮ ಮಕ್ಕಳನ್ನ ನೀವು ಹೆಂಗಾದರೂ ಇರಲಿ, ನಿಮ್ಮ ಮಕ್ಕಳನ್ನ ಸರಿಯಾಗಿ ಓದಿಸಿದ್ದ ಕರೆ ಯಾಕಂದರೆ ಅವ್ರು ಹೇಳೋದು ಅದನ್ನೇ, ಏನಂದರೆ ಗುಡಿ ಗುಂಡಾರ ಸುತ್ತೋದನ್ನು ಬಿಡ್ರಿ, ದೀಡ್ ನಮಸ್ಕಾರ ಹಾಕೋದನ್ನು ಬಿಡ್ರಿ. ಕಾಲು ಹೆಂಗಿತ್ತಂದ್ರೆ ಹಿಂದೆ ಕಸಬರ್ಗಿ ಕಟ್ತಿದ್ರು, ಸೊಂಟಕ್ಕೆ ಹೆಚ್ಚು ಮೂಡಬಾರ್ದು, ದಲಿತಂದು ಉಗುಳಬಾರ್ದು, ಭೂಮಿ ಮೇಲೆ ದೂರ ಆಗಿ ಹೋಗಬೇಕು. ಹೀಗೆಲ್ಲ ಪರಿಸ್ಥಿತಿ ಇರುವಾಗ ಓದ್ಯಾರಂತಂದರೆ ಅಂಥ ಪರಿಸ್ಥಿತಿಯಿಂದ ಸ್ವಲ್ಪ ಮುಂದಕ್ಕೆ ಬರಬೇಕಾದ್ರೆ ಇಂಥವ್ರ ಮಾರ್ಗದರ್ಶನ ಅವಶ್ಯ ಐತೆ. ಆ ಕಾರಣಕ್ಕಾಗಿ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಏನು ಮಾಡ್ಕೋತೀನಿ ಅಂದರೆ, ನಿಮ್ಮ ಬಗ್ಗೆ ಕಾಳಜಿ ಇರಲಿ. ಯಾವುದೇ ಊರೊಳಗೆ ಇಂಥ ಸಂಘರ್ಷಗಳು ಆಗಿಲ್ಲ ಅಂತ ಹೇಳೋಂಗಿಲ್ಲ, ಆಗ್ಯಾವ, ಆದರೆ ಈ ಊರಾಗ ಆಗಿಲ್ಲಲ್ಲ. ಹಾಗಾಗಿ ಬಹಳ ಪ್ರಜ್ಞಾವಂತ ಗ್ರಾಮಸ್ಥರು ಅಂತ ನಾನು ಅಂದ್ಕೋತೀನಿ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಈ ರೀತಿ ಓದೋದನ್ನು ಕಲಿಸ್ರಿ. ನೀವು ದುಶ್ಚಟಗಳಿಂದ ಸ್ವಲ್ಪ ದೂರ ಆದರೆ ತುಂಬ ಚೆನ್ನಾಗಿರ್ತೈತಿ. ಒಂದು ಮಾತು ಹೇಳ್ತೀನಿ, ಇನ್ನೊಂದು, ಯು ಕ್ಯಾನ್ ಸಿ ಇಟ್ ಇನ್ ಯುವರ್ ಮೈಂಡ್, ಯು ವಿಲ್ ಹೋಲ್ಡ್ ಇಟ್ ಇನ್ ಯುವರ್ ಹ್ಯಾಂಡ್ ಅಂತ ಒಂದಿದೆ. ಇವತ್ತು ನೀವೇನಾದರೂ ಮನಸ್ಸಿನಾಗ ಇದನ್ನು ಇಟ್ಕೊಂಡು ನೀವೇನಾದರೂ ಪ್ರಯತ್ನ ಪಟ್ಟರೆ ಮುಂದೆ ಬರೋ ಕಾಲಕ್ಕೆ ಅದು ನಿಮ್ಮ ಕೈ ಒಳಗೆ ಇರುತ್ತದೆ. ಇವತ್ತು ತಲೆಯಾಗಿ ತಗೊಳ್ಳೋದು, ನಂತರ ಅದು ನಿಮ್ಮ ಕೈಗೆ ಬರುತ್ತದೆ. ಹಾಗಾಗಿ ನನ್ನ ಇವತ್ತು ಜಗದೀಶ್ ಸರ್ ಮತ್ತು ನಮ್ಮ ಶಿಕ್ಷಕರಿದ್ದಾರಲ್ಲ ಮಿತ್ರರು, ಅವರೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡ್ರು. ಆ ಕಾರಣಕ್ಕಾಗಿ ಇವತ್ತು ನನಗೆ ಡಬಲ್ ಧಮಾಕ ಏನಂತಂದರೆ, ಅಂಬೇಡ್ಕರ್ ಜಯಂತಿ ದಿವಸನೇ ನನಗೊಬ್ಬ ಮೊಮ್ಮಗ ಹುಟ್ಟಾಗ ಇವತ್ತೇ 9:30 ಮುಂಜಾನೆ. ಅಲ್ಲಿ ಅವರು ಮನ್ಯಾಗ ಹೆಣ್ಮಕ್ಳೆಲ್ಲ ಕಾರ್ ತೊಗೊಂಡು ಹೋಗೋನು, ಇವತ್ತು ಜನನಾಗೈತಿ ಹಾಸ್ಪಿಟಲ್ನಾಗ. ಅಂದರೆ ನಾನು ಇವ್ರಿಗೆ ಮಾತು ಕೊಟ್ಟೀನಿ, ಹೋಗಲೇಬೇಕು, ನನಗೆ ತಿಳಿದಷ್ಟರಲ್ಲಿ ನಾನು ಹೇಳಲೇಬೇಕು, ನಮ್ಮವರು ಅಂತ ಹೇಳಿ ನಾನು ಬಂದೀನಿ. ಆ ಕಾರಣಕ್ಕಾಗಿ ನಾನು ಈ ಸಂಘಟಕರಿಗೆ, ಆಮೇಲೆ ನನ್ನನ್ನು ಕರೆದು ಸನ್ಮಾನ ಮಾಡಿದ್ದಕ್ಕಾಗಿ ಇವರೆಲ್ಲ ಸಹೋದರ ಮತ್ತು ಸಹೋದರಿಯರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.